ಮಾಡಬಹುದು, ಅದು ಹೇಳಿಕ್ ಬರಲ್ಲ. ದಯವಿಟ್ಟು ನೋಡಿ, ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ, ಅವರಾಗ್ಲಿ ನಾವಾಗ್ಲಿ, ನಮ್ಮನ್ನ ಅವ್ರು ತಪ್ಪಾಗಿ ತೋರಿಸಿ ಅವ್ರು ದೊಡ್ಡವರು ಅನ್ಸ್ಕೊಳ್ಳೋದು ದೊಡ್ಡ ಸ್ಥಿತಿ ಅಲ್ಲ. ಎಲ್ಲಾರು ಜೊತೆಯಲ್ಲಿ ಬೆಳಿಬೇಕು, ಎಲ್ಲಾರು ಜೊತೆಯಲ್ಲಿ ಇರ್ಬೇಕು, ಯಾರನ್ನೂ ನಾವು ಕಡಿಮೆ ಮಾತಾಡೋದು. ಆಚಾರಿ ಅನ್ನೋ ಪದ ಎಲ್ಲರಿಗೂ ಅನ್ವಯಿಸುತ್ತೆ. ಪಾಲಿಶ್ ಕೆಲಸ ಮಾಡೋರೆಲ್ಲ ನಮ್ಮಲ್ಲಿ ಬಹುತೇಕ ಮುಸಲ್ಮಾನರು, ಅವರು ಆಚಾರ್ಯ, ಯಾಕಂದ್ರೆ ಅವರು ಕೆಲಸ ಮಾಡ್ತಾರೆ. ಅವ್ರು ಎಲ್ಲಾರನ್ನೂ ದೂಷಿಸಿ ಮಾತಾಡಿಸಿದ್ದಾರೆ. ಇದನ್ನ ಆ ಪದ ಬಳಸಿರೋದು ತುಂಬಾ ತಪ್ಪಾಯ್ತು. ಅವ್ರಿಗಂತ ಜಾಹೀರಾತು ಬೇಕಿದ್ರೆ ಅವ್ರ ಕಂಪ್ಯಾರಿಸನ್ ಪಕ್ಕದಲ್ಲಿ ಮಾಡ್ಕೊಳ್ಳೋದು. ಪಕ್ಕದಲ್ಲಿ ಲಲಿತಾ ಇತ್ತಲ್ಲ, ಲಲಿತಾ ಹೆಸರು ಹೇಳ್ಕೋಬೋದಿತ್ತಲ್ವ ಅವರು. ಇಲ್ಲ ಮಲಬಾರ್ ಇತ್ತು, ಎದುರುಗಡೆ ಇನ್ನೊಂದಿದೆ, ಅವ್ರ ಹೆಸರುಗಳು ಬಳಸಬೇಕು. ಆಚಾರ್ಯ ಅನ್ನೋರು ಅಷ್ಟು ಕೀಳು ಮಟ್ಟಕ್ಕೆ ನಾವಿಲ್ಲ ಸರ್. ನಮ್ಮನ್ನ ಅಷ್ಟು ಕಮ್ಮಿ ಅಂತ ತಿಳ್ಕೊಬೇಡಿ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ ಖಂಡಿತವಾಗಿ ಇದು ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರತಿಭಟನೆ ಆಗುತ್ತೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕಿದ್ಮೇಲೆ ಯಾರೇ ಆಗ್ಲಿ, ಆಚಾರ್ಯ ಅನ್ನೋದು ಒಂದು ಸ್ವಾಭಿಮಾನ ಸರ್. ನಮ್ಗೆ ನಮ್ಮ ಕೂಗದೆ ಸರ್, ನಮ್ಮ ಹೆಸರು ಯಾಕೆ ಬಳಸಿದ್ದೀರಾ ಆಚಾರ್ಯ ಅಂತ ಕಡೆಗಣಿಸಿ ಮಾತಾಡಿ ನಾವು ಹಾಲ್ಮಾರ್ಕ್ ಇಲ್ದಿರ ಒಡವೆ ಕೊಡ್ತೀವಿ ನಮ್ಮ ಮಾತು ಯಾಕೆ ಹೇಳ್ಬೇಕು? ಅದು ತಪ್ಪಲ್ವಾ? ಆ ಪ್ರಕಾರವಾಗಿ ವೈಯಕ್ತಿಕವಾಗಿ ಅವ್ರ ಆಚಾರ ಹತ್ರ ಹೋಗ್ಬೇಡಿ, ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರೆ ತಪ್ಪು. ನಾವ್ ಇಷ್ಟ ಮಾಡ್ಕೊಳ್ತಾ ಇದೀವಿ, ನಮ್ಮ ಹತ್ರ ಬನ್ನಿ ಅಂತ ಹೇಳಿ ಅದು ನಮ್ಮ ಮುಂದೆ ಹೇಳ್ಬೇಕು ಅವರು. ಸರ್, ಈಗ ನಮ್ಮ ಒಂದು ಏನ್ ನಿಟ್ಟು ಅಂದ್ರೆ, ಈಗ ಅವರು ಬಹಿರಂಗವಾಗಿ ಮೀಡಿಯಾ ಪರವಾಗಿ ಬಂದು ಕ್ಷಮೆ ಯಾಚಿಸಬೇಕು, ಅಪಾಲಜಿ ಲೆಟರ್ ಒಂದು ಕೊಡಬೇಕು. ಜಾಹೀರಾತು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಅವರು. ಅವ್ರು ಗೊತ್ತಾಗಿದ್ದೆ ಜಾಹೀರಾತು ತೆಗೆದಾಕಿದ್ರೆ ಅದು ಬೇಕಿಲ್ಲ ಸರ್. ಇದು ಆಲ್ ಓವರ್ ಕರ್ನಾಟಕ ವೈರಲ್ ಆಗೋಗಿದೆ. ಅವ್ರು ಮಾಡಿಕೊಂಡಿದ್ದಾರೆ, ಅವ್ರು ಯೂಟ್ಯೂಬ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿ ಮಾಡಿದ್ರು ಅವರು ಒಂದು ಕಮ್ಯುನಿಟಿನೇ ದೋಷಿಸಿ ಮಾತಾಡಿದ್ದಾರೆ ಸರ್. ತುಂಬಾ ತಪ್ಪದು. ಈಗ ಒಂದು ಏನು ಎಚ್ಚರಿಕೆ ಅಂದ್ರೆ, ಎಲ್ಲಾ ಜ್ಯುವೆಲರ್ಸ್ ದಯವಿಟ್ಟು ಆಚಾರ್ಯರ ಹೆಸರನ್ನ ದುರುಪಯೋಗ ಮಾಡಬೇಕು. ಯಾಕಂದ್ರೆ ಇದು ಅದೇ ರೀತಿ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಸ್ಟೇಟ್ ವೈಡ್ ಆಗೋಕ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಆಗಲಿಲ್ಲ ನೋಡ್ಕೊಳ್ಳೋದು, ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರು ನೋಡ್ಕೋಬೇಕಿಲ್ಲ, ಬಿಡಲ್ಲ. ಮಾನನಷ್ಟ ಮೊಕದ್ದಮೆಗೂ ಹೋಗ್ತೀವಿ. ಅದ್ರೊಳಗಾಗಿ ನೀವು ಏನ್ ಕ್ರಮ ತಗೋಬೇಕು ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ರಾಜ್ಯಾದ್ಯಂತ ಇರೋ ಸಂಘಟನೆಗಳಿಂದ ನಿಮ್ಮ ಮೇಲೆ ಮಾನನಷ್ಟ ಹಾನಿ ಮೊಕದ್ದಮೆ ನಡೆಯುತ್ತೆ. ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಈ ತರದ ಪದಗಳು ದಯವಿಟ್ಟು ಯಾರು ಬಳಸಬೇಡಿ. ಇದು ನಿಮಗೆ ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀವಿ. ಜೈ ವಿಶ್ವಕರ್ಮ. ಮುಖಾಂತರ ಕ್ಷಮೆ ಯಾಚನೆ ಕೇಳಲೇಬೇಕು, ಇಲ್ಲದಿದ್ರೆ ಇದು ದೊಡ್ಡ ಪ್ರತಿಭಟನೆ ಆಗತ್ತೆ ಅನ್ನೋದು ನಮ್ಮ ಮಾತು. ದಯವಿಟ್ಟು ಮಾಧ್ಯಮದ ಬಂಧುಗಳು ಇದನ್ನ ಎಲ್ಲಾ ರೀತಿಯಲ್ಲೂ ಅದನ್ನ ಹರಡಿಸಿ, ಅವರು ಈ ಒಂದು ನಾವೇನು ಅವ್ರನ್ನ ಕೇಳ್ತಾ ಇದ್ದೀವಿ, ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಬಂದು ನಮ್ಮನ್ನು ಕ್ಷಮೆ ಯಾಚಿಸಬೇಕು. ಅದಕ್ಕೆ ನೀವು ಎಲ್ಲ ನಮ್ಮ ಸಹಕಾರ ನೀಡ್ತೀರಂತ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಆರ್ ಮಧುಸೂದನ್.